ನಟರಾಜಗೌಡ್ರು ಏನೋ ಹೇಳಬೇಕು ಅಂತಿದ್ದಾರೆ. ಎಸ್ ನಟರಾಜಗೌಡ್ರು, ಈಗ ಆಕ್ಚುಲಿ ಈ ಚುನಾವಣೆಯ ವಿಷಯ ಏನಾಗುತ್ತೆ ಇಡೀ ದೇಶದಲ್ಲಿ ಅನ್ನೋದಾದ್ರೆ ಬಿಜೆಪಿನೂ ಕೂಡ ಮೋದಿಗೆ ಗ್ಯಾರಂಟಿ ಅಂತೆ. ಈ ಸಬ್ಜೆಕ್ಟ್ಗಳು ಪರಿಣಾಮ ಬೀರುತ್ತಾ ಬೀಳಲ್ವಾ ನೋಡಿ, 1% ಪರಿಣಾಮ ಇರ್ಬೋದು ಆ ಸ್ಥಳಗಳಲ್ಲಿ, ಆ ವ್ಯಕ್ತಿಗಳ ಮೇಲೆ, ಆ ಜಾಗಗಳಲ್ಲಿ ಮಾತ್ರ, ಆ ಕ್ಷೇತ್ರಗಳಲ್ಲಿ. ಇಡೀ ದೇಶದಲ್ಲಿ ಏನಂದ್ರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳು, ಕರ್ನಾಟಕದ ಮಾದರಿ ಗ್ಯಾರಂಟಿ ಯೋಜನೆಗಳು ಮತ್ತೆ ಮೋದಿಗೆ ಗ್ಯಾರಂಟಿ ಅಂತ ಕೂಡ ಅವರು ಕೂಡ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಆ ಯೋಜನೆಗಳೇ ಚರ್ಚೆಗಳೇ ಬರುವಂಥದ್ದು. ಈಗ 10 ವರ್ಷ ನಾವೇನ್ ಮಾಡಿದ್ವಿ UPA ಸರ್ಕಾರದಲ್ಲಿದ್ದಾಗ, ಈಗ NDA ಸರ್ಕಾರ ಇವ್ರೇನ್ ಮಾಡಿದ್ರು 10 ವರ್ಷ, ಇದು ಚರ್ಚೆಗೆ ಬರ್ತದೆ. ಇನ್ನು ಮುಂದಿನ 10 ವರ್ಷ ಅಥವಾ 5 ವರ್ಷಕ್ಕೆ ನಾವೇನು ಉದ್ದೇಶಗಳನ್ನ ನೀವು ಎಲೆಕ್ಷನ್ ನೋಡಿದಿರಾ? ನಾನು ನನ್ನ ಚಿಕ್ಕ ಅನುಭವದಲ್ಲಿ ನಾನು ಎಲೆಕ್ಷನ್ ನೋಡಿದ್ದೀನಿ. ಯಾವ ವಿಚಾರಗಳಲ್ಲಿ ಎಲೆಕ್ಷನ್ ನಡೆಯುತ್ತೆ, ಏನ್ ನಡೆಯುತ್ತೆ ಅಂತ ಹೇಳಿ ನೀವು ಆಲ್ರೆಡಿ ಅವಾಗ್ಲೇ ಹೇಳ್ತಾ ಇದ್ರಿ ಯಾವ ವಿಚಾರದಲ್ಲಿ ಜನ ಖುಷಿಯಾಗಿದ್ದಾರೆ ಅಂತ. ಗ್ಯಾರಂಟಿ ಯೋಜನೆಗಳಲ್ಲಿ ಮಂದಿರದ ವಿಚಾರದಲ್ಲಿ, ಘೋಷಣೆಗಳ ವಿಚಾರದಲ್ಲಿ ಜನ ಖುಷಿಯಾಗಿಲ್ಲ ಅಂತೀರಾ? ಇಲ್ಲ, ಹಂಗಿಲ್ಲ, ಅವೆಲ್ಲ ಭಾವನೆಗಳು. ಖುಷಿಯಾಗಿಲ್ಲ. ಈಗ ನಾವೇನ್ ಗೊತ್ತಾ, ಮನೆಯಲ್ಲಿ ದೀಪ ಹಚ್ಚಿ ಅಂತ ಕರೆ ಕೊಟ್ಟಿದ್ರು, ಮನೆ ಮುಂದೆ ದೀಪ ಹಚ್ಚಲಿಲ್ವಾ ಅವತ್ತು? ಪ್ರತಿ ಸೋಮವಾರ ನಾನೇನ್ ಮಾಡ್ತೀನಿ ಅಂದ್ರೆ ಭೈರವನ್ ಪೂಜೆ ಮಾಡ್ತೀನಿ, ಪ್ರತಿ ಗುರುವಾರ ರಾಯರು ಪೂಜೆ ಮಾಡ್ತೀನಿ. ದೊಡ್ಡ ವಿಷಯ ಅಲ್ವಾ? ಎಲ್ಲರೂ ಮಾಡ್ತಾರೆ, ಎಲ್ಲ ದೊಡ್ಡ ವಿಷಯ ಅಲ್ಲ. ಪ್ರತಿ ಗುರುವಾರ ನಾನು ರಾಘವೇಂದ್ರ ರಾಯರು ಪೂಜೆ ಮಾಡ್ತೀನಿ, ಪ್ರತಿ ಭೈರವನ್ ಪೂಜೆ ಮಾಡ್ತೀನಿ. ಮಾಡ್ತೇನೆ ಅಂತ ಹೇಳ್ತಾನೆ ಇಲ್ಲ. ದೊಡ್ಡ ವಿಷಯ ಅಲ್ಲ. ದೊಡ್ಡ ವಿಚಾರ ಯಾವುದು ಗೊತ್ತಾ? ಜನಗಳ ಬದುಕು 500 ವರ್ಷಗಳಿಂದ ಆಗದೆ ಇರುವಂತ ಒಂದು ಮಂದಿರವನ್ನ ಸ್ಥಾಪನೆ ಮಾಡುವುದು ವಿಚಾರ. ಮುಗಿದ ಅಧ್ಯಾಯ ಅದು ಚುನಾವಣಾ ರಾಜಕಾರಣದಲ್ಲ. ಅದು ಸುಪ್ರೀಂ ಕೋರ್ಟ್ ಅಧ್ಯಾಯ ಅನ್ನೋದಾಗಿದ್ದಿದ್ರೆ ಜೈ ಶ್ರೀರಾಮ್ನಿಂದ ಹಸುವಿನಿಂದ ಜನ ಸಾಯ್ತಾರಂತೆ ಹೆಂಗ್ ಬಂತದು? ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಪ್ರಧಾನಮಂತ್ರಿಗಳು ತಮ್ಮ ಕೆಲಸವನ್ನ ಬಿಟ್ಟು ಮಣಿಪುರ ಹತ್ತೂರಿತಾ ಇದ್ರು, ಬೇರೆ ಕೆಲಸ ಮಾಡ್ತಾ ಇದ್ರು. ಇಡೀ ದೇಶದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ಬೇರೆ ಕೆಲಸ ಮಾಡ್ತಾ ಇದ್ರು. ಅವರ ಆದ್ಯತೆ ತಪ್ಪಾಗಿದೆ, ದಾರಿ ತಪ್ಪಿದ್ದಾರೆ. ಜನಗಳು ಬೆಲೆ ಏರಿಕೆಯನ್ನು ತತ್ತರಿಸಿದ್ದಾರೆ, ರೈತರು ಆದಾಯ ಇಲ್ಲದೆ ತತ್ತರಿಸಿದ್ದಾರೆ, ನಿರುದ್ಯೋಗಿಗಳು ಉದ್ಯೋಗ ಎಲ್ಲ ತತ್ತರಿಸ್ತಿದ್ದಾರೆ. ಅದ್ರ ಬಗ್ಗೆ ಗಮನ. ಬಡತನದ ಬಗ್ಗೆ ಮಾತಾಡೋರು ನೀವಾಗ್ಲೇ ಒಂದು ಒಳ್ಳೆ ಪಾಯಿಂಟ್ ಇತ್ತಿದ್ರಿ. 71ರಲ್ಲಿ ಇಂದಿರಾ ಗಾಂಧಿನೂ ಗರೀಬಿ ಹಟಾವೋ ಅಂತಾನೆ ಹೇಳಿದ್ದು. ನಿಮಗೆ ನೆನಪಿದೆ, ರಾಹುಲ್ ಗಾಂಧಿ 2019 ಮತ್ತದೇ ಗರೀಬಿ ಹಟಾವೋ ಅಂತ ಹೇಳಿದ್ರು. ಈ 48 ವರ್ಷ ಗ್ಯಾಪ್ ಅಲ್ಲಿ ಹತ್ತತ್ರ 38 ವರ್ಷ ಆಡಳಿತ ನಡೆಸಿದ ಇದೇ ಕಾಂಗ್ರೆಸ್ ಪಕ್ಷ. ಸೊ ಇವರೇ ಗರೀಬಿ ಹಟಾವೋ ಮಾಡ್ಲಕ್ ಆಗಿಲ್ಲ 38 ವರ್ಷದಲ್ಲಿ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ್ಮೇಲೆ ಕಳೆದ 10 ವರ್ಷಗಳಲ್ಲಿ ನಾನು ಹೇಳ್ತಿರೋದಲ್ಲ, ಇದು ನೀತಿ ಆಯೋಗ ರಿಲೀಸ್ ಮಾಡಿರುವಂತ ಪೇಪರ್. 24,80,00,000 ಜನ ಬಡವರು ಬಡತನದಿಂದ ಹೊರಗಡೆ ಬಂದಿರೋದು ಇದು ಇಡೀ ದೇಶದಲ್ಲಿ ಆಯ್ತಲ್ಲ. ಭಾರತದಲ್ಲಿ ಕಡು ಬಡತನ ಅನ್ನೋದೇ ನಿರ್ಮೂಲನೆ ಆಗೋಗಿದೆ. ಲೇಟೆಸ್ಟ್ ಆಯ್ತಲ್ಲ. ನಾಟಕ ಮಾಡಿ ಕೇಳಿಸ್ಕೊಂಡ್ರೆ ನಿಜ ಕೇಳಿಸ್ಕೊಂಡ್ರೆ ನೀವು ಯಾವ್ದೋ ಯೂನಿವರ್ಸಿಟಿ ಯಾವ್ದೋ ಪೇಪರ್ ತಂದ್ಬಿಟ್ಟು ತೋರ್ಸೋದಲ್ಲ. ಇದು ನೀತಿ ಆಯೋಗ ಇದು ನಿಮ್ಮ ಪ್ರಕಾರ ಬರ್ದಿದ್ದಾರೆ. ಸತ್ಯ ಬರ್ದಿಲ್ಲ, ಸತ್ಯ ಬರ್ದಿಲ್ಲ, ಇದನ್ನು ಸತ್ಯ ಬರ್ದಿಲ್ಲ. ನಾಗಪುರದ ಬರ್ದಿರೋದಲ್ಲ, ಇದು ಸತ್ಯ ಅಲ್ಲ. ಯಾವುದು ಉದ್ಯೋಗ ಖಾತ್ರಿ ಯೋಜನೆ ತಗೊಂಡು ಬಂದ್ರು, ನರೇಗಾ ಇಂದ, ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದ ಏನಾದ್ರು ದೇಶದಲ್ಲಿ ಬದಲಾವಣೆ ಆಗಿದೆ? ಫುಡ್ ಸೆಕ್ಯೂರಿಟಿ ಆಕ್ಟ್ ಇಂದ, ಮನಮೋಹನ್ ಸಿಂಗ್ ಇಂದ ಅಷ್ಟೇ ಹೊರತು ನರೇಂದ್ರ ಮೋದಿ ಇಂದ ಅಲ್ಲ. ನರೇಂದ್ರ ಮೋದಿ ಅವರು ಕೇವಲ ಗುಜರಾತಿ ಉದ್ಯಮಿಗಳ ಕೆಲಸ ಮಾಡಿದ್ದಾರೆ ಹೊರತು ನಟರಾಜಗೌಡ್ರೆ ಅಲ್ಲ, ಒಂದ್ ನಿಮಿಷ. ನೀತಿ ಆಯೋಗವನ್ನ ನೀವು ನಂಬುತ್ತಾ ಇಲ್ಲ ಅನ್ನೋದಾದ್ರೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಕೂಡ ಮನಮೋಹನ್ ಸಿಂಗ್ ಅವರು ತಂದಿದ್ದು ಯಾವ ಆಧಾರದ ಮೇಲೆ? ಪ್ಲಾನಿಂಗ್ ಕಮಿಷನ್ ಇಂದನೇ ತಂದಿದ್ದು. ಯಾವುದರ ಆಧಾರದ ಮೇಲೆ ಫುಡ್ ಸೆಕ್ಯೂರಿಟಿ? ಯಾವುದರ ಮೇಲೆ ಅಂದ್ರೆ ಅವಾಗ ನಿಮಗ್ ಬೇಕಾದಂಗ ಆಗಿತ್ತಾ? ಅವಾಗ ಬೇಕಾದಂಗ ಸ್ವಾಯತ್ತ ಸಂಸ್ಥೆಗಳಾಗಿತ್ತು. ಇವಾಗ ಏನಿದೆ? ಕೇವಲ PMO ಕೆಲಸ ಮಾಡ್ತಾ ಇದ್ದಾರೆ ಹೊರತು ಯಾವುದೋ ಸ್ವಾಯತ್ತ ಸಂಸ್ಥೆಗಳು ಬದುಕಿಲ್ಲ. ಸರ್, ಇವತ್ತಿನ ಲೋಕಸಭಾ ಚುನಾವಣೆ ಸುಮಾರು ಹಲವಾರು ಮಾನದಂಡಗಳ ಮೇಲೆ ಆಗುತ್ತೆ. ರಾಜ್ಯ ಹಾಗೂ ರಾಷ್ಟ್ರದ ಒಂದು ನಾಯಕತ್ವದ ಮೇಲೆ ಆಗಿರ್ಬೋದು. ಈಗ ಮೊನ್ನೆ ಕಾಂಗ್ರೆಸ್ ಅವರು ಜಾತಿ ವಿಚಾರದಲ್ಲಿ ಜಾತಿ ಸಮೀಕರಣ, ಜಾತಿ ಜನಗಣತಿ ಅಂತ ಹೋಗಿದ್ದಾರೆ. ನಾನು ಹಿಂದೆ ಹೇಳಿದಾಗೆ ಮಹದಾಯಿ ಮೇಕೆದಾಟಿನ ಯೋಜನೆ ಎಲ್ಲಿಗೆ ಹೇಳ್ತೀನಿ, ಗ್ಯಾರಂಟಿ ಯಾವ ಮಟ್ಟಕ್ಕಿದೆ, ಮೋದಿ ಫ್ಯಾಕ್ಟರ್ ಹೇಗಿದೆ, ಶ್ರೀರಾಮ ಮಂದಿರದ ಪರಿಣಾಮ ಏನು, ಇವೆಲ್ಲದಕ್ಕೂ ಮಿಗಿಲಾಗಿ ದೇಶಾಭಿಮಾನನೂ ಬರುತ್ತೆ ಸರ್. ಉದಯನಿಧಿ ಸ್ಟಾಲಿನ್ ಅವರು ಪದೇ ಪದೇ ದೇಶದ ಬಗ್ಗೆ ಮಾತಾಡೋದಿರ್ಬೋದು, ನಿನ್ನೆ ಎ ರಾಜ ಅವರು ಮಾತಾಡಿರ್ಬೋದು, ಲಾಲು ಪ್ರಸಾದ್ ಅವರು ಯಾದವ್ ಅವರು ಮಾತಾಡಿರ್ಬೋದು, ಹಿರಿಯವರು ಇರ್ಬೋದು ಸರ್. ಒಂದು ಭಾಗ ಇವತ್ತಿನ ಯುವ ಜನತೆಗೆ ಸಂದೇಶಗಳು ತಲುಪುತ್ತೆ, ದೇಶಾಭಿಮಾನ ಅನ್ನೋದು ಇರುತ್ತೆ ಸರ್. ಈ ಇಷ್ಟು ಒಂದು ಕರ್ನಾಟಕದ ಯುದ್ಧಕಾಂಡ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಅಸ್ತಿತ್ವ ಇಲ್ಲ, ಕುಮಾರಸ್ವಾಮಿ ಅವರ ಅಸ್ತಿತ್ವ ಇಲ್ಲ. ಗೌರವನೇ ಇಲ್ಲ.
You don't have any pride in your leader. ಅಂತಾರೆ ಸರ್. ಈಗ JDS ಗೆ ಏನಾಗಿದೆ, they don't have any pride in their basic leader. question ಕೇಳಿ ಅಂತ ನಾನು ಹೇಳಕ್ ಹೋಗಲ್ಲ. ಆದ್ರೆ ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಚುನಾವಣೆ ಆಗೋದು, ರಾಹುಲ್ ಗಾಂಧಿ ಇದು ಚುನಾವಣೆ ಆಗೋದು, ಚುನಾವಣೆ ಆಗೋದು, ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ ಮಾತ್ರ. 28 ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ 20 ಸೀಟ್ಗಳನ್ನ ಓಕೆ 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 55 ಕ್ಷೇತ್ರಗಳು ವಾರುಮನ್ನ ಮುಗಿಸ್ಬೇಕಾದಂತ ಸಮಯ ಗ್ಯಾರಂಟಿ ಬಂದಿದೆ. ಕ್ಲಿಕ್ ಆಗಿದೆ ಮಧ್ಯಪ್ರದೇಶ, ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ಈ ಬಾರಿಯ ಈ ಚುನಾವಣೆಯಲ್ಲಿ ಈ ಯುದ್ಧ ಕಾಂಡದಲ್ಲಿ ಎಲ್ಲಾ ಅಸ್ತ್ರಗಳ ಪ್ರಯೋಗಗಳು ನಡೆಯುತ್ತೆ. ಯುದ್ಧ ಆದ್ಮೇಲೆ ಎಲ್ಲ ಅಸ್ತ್ರಗಳನ್ನು ಮುಚ್ಚಿಟ್ಕೊಳ್ತಾರ, ಸಂದರ್ಭಕ್ಕೆ ತಕ್ಕಂತೆ ಅಸ್ತ್ರಗಳ ಪ್ರಯೋಗವಾಗುತ್ತೆ. ಅದು ಇಲ್ಲೇ ಇರಬಹುದು, ಆಚೆಯಿಂದನೇ ಇರಬಹುದು. ಕಾರಣ ಕೆಲವು ಸೈನಿಕರಿಗೆ, ಕೆಲವು ಸೈನ್ಯಕ್ಕೆ ಬೇರೆ ಸೈನ್ಯದ ಬೆಂಬಲವೂ ಕೂಡ ಬೇಕಾಗತ್ತೆ. ಆ ಸೈನ್ಯದ ಬೆಂಬಲ ದೇಶದ ಬೇರೆ ಬೇರೆ ಭಾಗಗಳಿಂದಲೂ ಬರುತ್ತೆ. ಹೇಗೆ ಬರುತ್ತೆ, ಯಾವ ರೀತಿ ಬರುತ್ತೆ, ಕಾದು